ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಗಿರೀಶ್ ಅಂತ ಹೇಳ್ಬಿಟ್ಟು. ಗಿರೀಶ್. ಯಾವೂರಿಂದ ಬಂದಿದ್ದೀರಾ? ಬೆತ್ತಿನಗೆರೆ. ಬೆತ್ತಿನಗೆರೆ ಯಾವುದು? ಬೆಂಗಳೂರು ತಾಲೂಕು. ಉತ್ತರ ತಾಲೂಕು. ಓಕೆ. ಏನೇನು ಸಾಕ್ತೀರಾ ಸರ್ ನಿಮ್ಮ ಮನೇಲಿ? ಸರ್ ನಾವು ಹಳ್ಳಿಕಾರ್ ಮಾತ್ರ ಸಾಕೋದು. ಹಳ್ಳಿಕಾರ್ ದನಗಳು. ಹಸುಗಳು ಎಷ್ಟಿದೆ? ಓರಿಗಳು ಎಷ್ಟಿದೆ? ಹಸುಗಳು 2 ಇದೆ, ಓರಿಗಳು ಬಿತ್ತನೆ ಓರಿ 2 ಇದೆ, ಕೆಲಸದ ಎತ್ತು 2 ಒಂದು ಜೊತೆ ಇದೆ. 2 ಸಣ್ಣ ಸಣ್ಣ ಒಂಟಿ ಕರ ಇದೆ. ಇದು ಎಷ್ಟು ವರ್ಷದ ಕರು ಇದು? ಇದು 3 ವರ್ಷದ್ದು. ಇದು ಹಲ್ಲಾಗಿದೆಯಾ? ಬಂದಿದೆ. ಅಲ್ಲಿ ಬಿದ್ದಿಲ್ಲ? ಅಲ್ಲಿ ಬಿದ್ದಿದೆಯಾ? ಅಲ್ಲಿ ಬಿದ್ದಿದೆ, 2 ಆಗಿದೆ ಆನೆ. ನೀವು ತಂದಾಗ ಎಷ್ಟು ತಿಂಗಳಾಗಿತ್ತು? ತಂದಾಗ ಸಣ್ಣ ಒಂದು ಕರು ಸ್ವಲ್ಪ ಸಣ್ಣಗಿತ್ತು. ನಾವು ತಂದೆ 1 ವರ್ಷ ಆಯಿತು. 1 ವರ್ಷ ಆಯಿತು. ಯಾವ ಊರಿಂದ? ಕೋಲಾರ. ಕೋಲಾರದಿಂದ. ಇದು ನೀವು ಬಿತ್ತನೆಗೆಲ್ಲ ಬಿಡ್ತೀರಾ ಅಲ್ಲಿ? ಅಲ್ಲಿ ಹಸುಗಳಿದೆ ಸುತ್ತಮುತ್ತ? ಸುತ್ತಮುತ್ತ ಹಸುಗಳಿದೆ. ಇವಾಗ ಎಷ್ಟು ಹಸು ಬಿಟ್ಟಿದ್ದೀರಾ? ಈಗ ಹಾಲು ಹೆಚ್ಚು ಕಮ್ಮಿ ಒಂದು ವರ್ಷಕ್ಕೆ ಒಂದು 100 ಹಸು ಮೇಲೆ ಬಿಟ್ಟಿದ್ದೀವಿ. 1 ವರ್ಷದಿಂದ ಬಿಡ್ತಾ ಇದ್ದೀರಾ? ಅಲ್ಲಾಕ ಮುಂಚೆಯಿಂದ? ಓಕೆ. ನಾವು ತಂದಾಗಿಂದನೂ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಯಾವ್ದಾದ್ರು ಕರು ಹಾಕೋ ಸ್ಟೇಜಲ್ಲಿ ಇದೆಯಾ? ಕರು ಹಾಕಿದ್ದಾವೆ, ಕರುನು ಚೆನ್ನಾಗಿ ಹುಟ್ಟಿದ್ದಾವೆ. ಯಾವ ಊರಲ್ಲಿ? ಇಲ್ಲೇ ನಮ್ಮೂರ ಪಕ್ಕನೇ ಹುಟ್ಟಿದೆ ಈಗ. ಇವಾಗ 1 ತಿಂಗಳಾಗಿದೆಯಾ? 1.5 ತಿಂಗಳು. ಹೆಂಗೆ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಎಷ್ಟು ದೂರ ಆಗುತ್ತೆ ನಿಮ್ಮೂರಿಗೆ? ನಮ್ಮೂರಿಗೆ ಮೆಜೆಸ್ಟಿಕ್ಕು ಅಂತ ಒಂದು 40 ಕಿಲೋಮೀಟರ್ ಆಗುತ್ತೆ. 40? ಈ ತೋಟಕೆರೆ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 7 ವರ್ಷದಿಂದ ಬರ್ತಾ ಇದ್ದೀವಿ. 7 ವರ್ಷದಿಂದ. ಬರೀ ಓರಿಗಳನ್ನ? ಬರೀ ಓರಿಗಳೇ. ಎತ್ತುಗಳು, ಬೀಜದ ಓರಿಗಳು? ಈ ಎತ್ತು ಅಷ್ಟೇ ನಮ್ಮವೇ, ಕೆಲಸದ ಎತ್ತು. ಹೇಗಿದೆ ಈ ವರ್ಷ ಜಾತ್ರೆ? ಈ ವರ್ಷ ಸುಮಾರಾಗಿದೆ, ಪರವಾಗಿಲ್ಲ. ಎಲ್ಲ ಒಳ್ಳೊಳ್ಳೆ ಎತ್ತು ಕಟ್ಟಿದ್ದಾರೆ. ಸನ್ಸರಿಗೂ ಸುಮಾರಾಗಿ ಎತ್ತು ಕಟ್ತಾ ಇದ್ರು. ಈ ಸಲ ಏನು ಕಮಿಟಿ ಇದೆಯಾ? ಪ್ರೈಸ್ ನಾಳೆ ಇದೆ ಸರ್. ನಾಳೆ ಇದೆಯಾ? ನಾಳೆ ಇದೆ. ನಾಳೆ ಕಮಿಟಿ ಮುಗಿಸ್ಕೊಂಡು ಎಲ್ಲ ನಾಡ್ದು ಮನೆ ಕಡೆ ಬರ್ತಾರೆ. ಓಕೆ. ಏನು ಕೊಡ್ತಾರೆ ಕಮಿಟಿ ಪ್ರೈಸು? ಸರ್ ಕಮಿಟಿಲಿ ಫ್ರೇಜ್ಗೆ ಅಂತ ಏನಿಲ್ಲ, ಅವ್ರು ಮಾಮೂಲು ಏನು ಕೊಡ್ತಾರೋ ಅವ್ರ ಇಷ್ಟ. ನಾವು ಶೋಕಿಗೋಸ್ಕರ ಬಂದಿದ್ದು. ಓಕೆ. ಖುಷಿಗೆ ಬರ್ತೀರಾ ಅಷ್ಟೇ? ದುಡ್ಡು ಕೊಡ್ತಾರೆ, ಚಿನ್ನ ಕೊಡ್ತಾರೆ ಅಂತ ಆ ಥರ ಏನಿಲ್ಲ. ಕಟ್ಟಬೇಕು, ಕಟ್ತಾ ಇದ್ದೀವಿ ಅಷ್ಟೇ. ಎಷ್ಟು ಚಾರ್ಜ್ ಮಾಡ್ತೀರಾ ಹಸುಗೆ ನೀವು? ನಾವು 500 ರೂಪಾಯಿ. 500 ರೂಪಾಯಿ. ನಿಮ್ಮ ಫೋನ್ ನಂಬರ್ ಹೇಳಿ ಸರ್. 9380452263. ತಮ್ಮ ಹೆಸರು? ಗಿರೀಶ್ ಅಂತ ಹೇಳಿ. ಗಿರೀಶ್. ಬೆತ್ತನಗೆರೆ ಗ್ರಾಮ, ಬೆತ್ತನಗೆರೆ, ದಾಸಪುರ ಹೋಬಳಿ, ಬೆಂಗಳೂರು ತಾಲೂಕು. ಉತ್ತರ ತಾಲೂಕು. ಓಕೆ. ಥ್ಯಾಂಕ್ ಯು ಸರ್.